ಅಷ್ಟೇ ಫ್ರೆಂಡ್ಲಿಯಾಗೂ ಕೂಡ ಟ್ರೀಟ್ ಮಾಡ್ತಾರೆ. ಸೊ ಈ ಒಂದು ರೀಸನ್ಗೆ ಇಷ್ಟ ಆಗುತ್ತೆ ಟೀಚರ್ಸ್ಗಳು ನಾನು ಹೇಳ್ತಾ ಇರೋದು. ಆ್ಯಂಡ್ ಎಲ್ಲರ ಹೆಸರು ಬಂದು ಮೆನ್ಷನ್ ಮಾಡುವಾಗ ಐ ಥಿಂಕ್ ಏನು ಅನಿಸ್ತಂದರೆ ನನಗಿನ್ನ ಈ ವಿಚಾರಗಳನ್ನ ನಮ್ಮಮ್ಮನೋ ನಮ್ಮಪ್ಪನೋ ಸ್ಟೇಜ್ ಮೇಲೆ ನಿಂತು ಶೇರ್ ಮಾಡ್ಕೊಂಡಿದ್ರೆ ಬೆಸ್ಟ್ ಅನಿಸ್ತಿತ್ತು. ಯಾಕಂದರೆ ಇದುವರೆಗೂ ನಾನು ಒಂದು ಸಲನೂ ಸ್ಕೂಲ್ ಬಿಡೋದಕ್ಕೆ ಹೋಗಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಮಾಡಬೇಕಾಗಿರೋ ಕೆಲಸನ ನನ್ನ ಅಪ್ಪ ಮಾಡ್ತಾರೆ. ಏನೇನಿದೆ ಪ್ರತಿ ತಿಂಗಳು ಏನೆಲ್ಲ ಒಂದಷ್ಟು ಸ್ಪೆಷಲ್ ಡೇಸ್ ಇದೆ. ಎಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾವು ನಮ್ಮ ಜನ್ರೇಷನಲ್ಲಿ ಈ ಥರದನ್ನೆಲ್ಲ ಫಾಲೋ ಮಾಡಿದ್ವೋ ಇಲ್ವೋ, ಅಂದರೆ ಆ್ಯನ್ಯುವಲ್ ಡೇ ಆಗಿರ್ಬೋದು. ಯಾಕಂದರೆ ನಾವು ಓದಬೇಕಾದ್ರೆ ನಮಗೆ ಸಿಗ್ತಿರ್ಲಿಲ್ಲ ಈ ಥರ ಆಪರ್ಚುನಿಟಿ. ನಮ್ಮ ಮಕ್ಕಳನ್ನ ನೋಡಿ ಖುಷಿ ಪಡ್ತೀವಿ ಅದನ್ನೆಲ್ಲ. ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ, ಸಂಕ್ರಾಂತಿ, ಶಿವರಾತ್ರಿ ಪ್ರತಿಯೊಂದು ಹಬ್ಬಗಳನ್ನೂ ಕೂಡ ಮಕ್ಕಳಿಗೆ ಹೇಳ್ಕೊಟ್ಟು ಮಾಡಿಸ್ತಿರೋದು. ಸೊ ನಮಗಿನ್ನ ನಮ್ಮ ಮಿಸ್ ಹೇಳಿದ್ದಾರೆ, ನಮ್ಮ ಸ್ಕೂಲಲ್ಲಿ ಈ ಥರ ಸೆಲೆಬ್ರೇಟ್ ಮಾಡಿಸಿದ್ರು ಅಂತಲೇ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ಮಕ್ಕಳು. ಆ್ಯಂಡ್ ಎಷ್ಟೋ ಸಲ ಈಗ ನಾನು ಓದಿದ್ದು ಕನ್ನಡ ಮೀಡಿಯಮ್. ಸೊ ಕನ್ನಡ ಮೀಡಿಯಮಲ್ಲಿ ನಾನು ಓದಿದ್ರಿಂದ ಈಗಲೂ ಕೂಡ ಕೆಲವೊಂದು ವಿಷಯಗಳು ನನ್ನ ಮಗ ಹೋಮ್ವರ್ಕ್ ಮಾಡಬೇಕಾದ್ರೆ ಏನು ಹೇಳಬೇಕಂತ ನನಗೆ ಗೊತ್ತಾಗಲ್ಲ. ಅವ್ರು ನನಗೆ ಹೇಳ್ಕೊಡ್ತಾರೆ, ಇದು ಹಿಂಗಲ್ಲಮ್ಮ, ನಮ್ಮ ಮಿಸ್ ಹಿಂಗಂತ ಹೇಳಿದ್ದಾರೆ, ಇದೇ ಥರನೇ ಬರಿಬೇಕಂತೆ ಅಂತ ಅವನಿಂದ ನಾನು ಕಲಿತಿದ್ದೀನಿ. ಸೊ ಅದು ನನಗೆ ಪ್ರೌಡ್ ಅನಿಸುತ್ತೆ. ಸೊ ಒಟ್ಟಿನಲ್ಲಿ ಹೇಳೋದಾದರೆ ನೀಲ್ಶ್ರೀ ಡೆಫಿನೆಟ್ಲಿ ಒಂದು ಬೆಸ್ಟ್ ಡಿಸಿಷನ್ ನನ್ನ ಮಗನ್ನ ಇಲ್ಲಿ ಸೇರಿಸೋದಕ್ಕೆ. ಆ್ಯಂಡ್ ಬೇಸ್ಮೆಂಟ್ ಚೆನ್ನಾಗಿರಬೇಕು ಅಂತಾರೆ. ಸೊ CBSE ICSE ಅಂತ ಏನು ಲಕ್ಷಾಂತರ ರೂಪಾಯಿ ಕೊಟ್ಟು ಫೀಸ್ ಕೊಟ್ಟು ಸೇರಿಸಿರೋ ಮಕ್ಳಿಗೆ ಏನು ಹೇಳ್ಕೊಡ್ತಿದ್ದಾರೆ ಅದನ್ನೇ ಇಲ್ಲೂ ಕೂಡ ಹೇಳ್ಕೊಡ್ತಿದ್ದಾರೆ. ಅವ್ರು 2 words 3 words ಇನ್ನೂ ಕಲಿತಾ ಇದ್ದಾರೆ. ಬಟ್ ನನ್ನ ಮಗ ಆಲ್ರೆಡಿ 3 letters ಎಲ್ಲದನ್ನೂ ಕೂಡ ಹೇಳ್ತಾನೆ. ಆಯಿಂದ ಕಂಪ್ಲೀಟಾಗಿ ಅಕ್ಷರಗಳನ್ನ ಬರೀತಾನೆ A to Z. ಅಂದರೆ ಅವನು ಇವಾಗ UKG ಆಗಿದ್ರೂ ಕೂಡ ಸೊ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋದಕ್ಕೆ ಯಾವುದೆಲ್ಲ ಪ್ರಿಪ್ರೇಷನ್ ಬೇಕು ಅದನ್ನೆಲ್ಲ ಕೂಡ ಇಲ್ಲಿನ ಟೀಚರ್ಸ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲ ರೀತಿಯಲ್ಲೂ ಕೂಡ ಒಂದು ಹೆಲ್ದಿ ಎನ್ವಿರಾನ್ಮೆಂಟಲ್ಲಿ ಅವನ್ನ ಬೆಳೆಸ್ತಿರೋದಕ್ಕೆ, ಒಂದು ಸಪೋರ್ಟಿವ್ ಆಗಿ ನಿಂತಿರೋದಕ್ಕೆ, ಯೋಗ ಸ್ಪೋರ್ಟ್ಸ್ ಇದ್ರ ಬಗ್ಗೆ ನಾವು ಅವನಿಗೆ ಟೈಮ್ ಕೊಡೋಕ್ಕಾಗುತ್ತೋ ಇಲ್ವೋ. ಆ್ಯಂಡ್ ಪ್ರತಿದಿನ ಸ್ಕೂಲಲ್ಲಿ ಅವ್ರಿಗೆ ಅಂತ ಒಂದಷ್ಟು ಟೈಮ್ನ, ನಿಮ್ಮ ಟೈಮ್ಗಳನ್ನ ಅವ್ರಿಗೆ ಸ್ಪೆಂಡ್ ಮಾಡ್ತಿದ್ದೀರಾ. ನಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳು ಅಂತ ನೋಡ್ಕೊಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.